ಜಮೀನು ವ್ಯಾಜ್ಯ ಅಧಿಕಾರಿಗಳ ನಿರ್ಲಕ್ಷ್ಯ ವ್ಯಕ್ತಿ ಆತ್ಮಹತ್ಯೆ ಯತ್ನವನ್ನ ಮಾಡಿದ್ದಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿಯ ಮುಂಭಾಗದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನವನ್ನ ಮಾಡಿದ್ದಾರೆ. ಅಧಿಕಾರಿಗಳ ವಿರುದ್ಧವಾಗಿ ಸಿಟ್ಟಾಗಿದ್ದಾರೆ. ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿ ಹಚ್ಚಿಕೊಂಡು ಅದರ ಪ್ರಯತ್ನವನ್ನ ಮಾಡಿರುವಂಥದ್ದು. ಅಂದ್ರೆ ಆತ್ಮಹತ್ಯೆಗೆ ಪ್ರಯತ್ನ ಮಾಡಿದ್ದಾರೆ ಅಂತ. ಜಮೀನು ವ್ಯಾಜ್ಯ ಸಂಬಂಧವಾಗಿ ಅಧಿಕಾರಿಗಳಿಗೆ ಅವರು ಹೇಳ್ತಾರೆ ಹಿಂಗ ಆಗ್ತಾ ಇದೆ ಅಂತ ಹೇಳಿ, ಬಟ್ ಅವರು ಕೂಡ ಕೇರ್ಲೆಸ್ ಮಾಡ್ತಾರೆ, ನಿರ್ಲಕ್ಷ್ಯವನ್ನ ಮಾಡ್ತಾರೆ. ಈ ಸಂಬಂಧವಾಗಿ ಮನನೊಂದು ವ್ಯಕ್ತಿ ಆತ್ಮಹತ್ಯೆ ಪ್ರಯತ್ನವನ್ನ ಮಾಡ್ತಾರೆ. ಮಂಡ್ಯದ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಆತ್ಮಹತ್ಯೆಗೆ ಪ್ರಯತ್ನ ಮಾಡ್ತಾರೆ. ಅಧಿಕಾರಿಗಳ ವಿರುದ್ಧವಾಗಿ ಸಿಟ್ಟಾಗ್ತಾರೆ, ಪೆಟ್ರೋಲ್ ಅನ್ನ ಸುರಿದುಕೊಳ್ತಾರೆ. ಜಿಲ್ಲಾಧಿಕಾರಿ ಭೇಟಿಗೆ ಅಂತ ಹೇಳಿ ಬಂದಿರ್ತಾರೆ ಮಂಜೇಗೌಡ ಅನ್ನುವಂತಹ ವ್ಯಕ್ತಿ. ನಿನ್ನೆ ಮಂಡ್ಯ ಡಿಸಿ ಭೇಟಿಗಾಗಿ ಮಂಡ್ಯದಿಂದ ಬಂದಿರ್ತಾರೆ ಮಂಜೇಗೌಡ. ಬೆಂಕಿಯನ್ನ ಹಚ್ಚಿಕೊಂಡು ಮಂಜೇಗೌಡನ ರಕ್ಷಿಸಲು ಆನಂತರವಾಗಿ ಮುಂದಾಗ್ತಾರೆ ಜನರು. ಪೊಲೀಸರ ಸಹಾಯದಿಂದಾಗಿ ಮಂಡ್ಯ ಮಿಮ್ಸ್ಗೆ ಈಗಾಗಲೇ ದಾಖಲು ಕೂಡ ಮಾಡಲಾಗಿರುವಂಥದ್ದು. ಜಮೀನು ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂತಹ ಸಂಬಂಧವಾಗಿ ಪೆಟ್ರೋಲ್ ಅನ್ನು ಸುರಿದುಕೊಂಡು ಡಿಸಿಯನ್ನ ಭೇಟಿ ಆಗಬೇಕು ಅಂತ ಹೇಳಿ ಕೂಡ ಬಂದಿರ್ತಾರೆ. ಆ ಸಂದರ್ಭದಲ್ಲಿ ಪೆಟ್ರೋಲ್ ಅನ್ನು ಸುರಿದುಕೊಂಡು ಬೆಂಕಿಯನ್ನು ಕೂಡ ಹಚ್ಕೊಳ್ತಾರೆ. ಆ ಸಂದರ್ಭದಲ್ಲಿ ಏನು ಜನ ಇರ್ತಾರೆ ಅವರು ಮಂಜೇಗೌಡರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮಾಡ್ತಾರೆ. ಒಂದಷ್ಟು ಸುಟ್ಟಂತಹ ಗಾಯಗಳು ಕೂಡ ಈಗಾಗಲೇ ಆಗಿರುವಂಥದ್ದು ಅವರಿಗೆ. ಸೊ ಆ ಸಂಬಂಧವಾಗಿ ಪೊಲೀಸರ ಸಹಾಯದಿಂದಾಗಿ ಮಂಡ್ಯ ಮಿಮ್ಸ್ ಆಸ್ಪತ್ರೆಗೆ ಅವರನ್ನ ದಾಖಲು ಕೂಡ ಮಾಡಲಾಗಿದೆ. ನೈಟ್ ಎಲ್ಲ ನಿಂತ್ಕೊಂಡು ಇದೆ. ಆಮೇಲೆ ರಾತ್ರಿ ತೀರ್ಮಾನ ಮಾಡ್ಕೊಂಡ್ರಿ. ಏನ್ ತಂದಿದ್ರಿ? ಪೆಟ್ರೋಲ್ ತಂದಿದ್ರೆ ಏನ್ ತಂದಿದ್ರಿ? ಏನ್ ಹಚ್ಕೊಂಡ್ರಿ? ಪೆಟ್ರೋಲು ತಪ್ಪಲ್ವ? ಹಿಂಗೆಲ್ಲ ಹಚ್ಕೊಳ್ಳೋದು ನ್ಯಾಯ ಕೇಳ್ಬೇಕಾದ್ರೆ ನೀವು ಪೆಟ್ರೋಲ್ ಹಚ್ಕೊಂಡು ನಾನು ಸರ್ಕಾರಕ್ಕೆ ಬೇಗ ಇದ್ದುವರೆಗೆ ಕೇಳಿದೆ. ನಮಗೆ ಸಪೋರ್ಟ್ ಮಾಡಿಲ್ಲ ಯಾರು ತಾಜೇದಾರು. ಆ ಉದ್ದೇಶಕ್ಕೆ ಇವರು ಟಿ ಸಿ ಕೇಳಂತ ಬಂದೆ. ನೆನ್ನೆ ಒಳಗೆ ಬಿಟ್ಟಿಲ್ಲ. ಆಮೇಲೆ ನೈಟ್ ಎಲ್ಲ ನಿಂತ್ಕೊಂಡು ಅಲ್ಲೇ ಇದ್ದೆ. ಆಮೇಲೆ ಅದಕ್ಕೆ ತೀರ್ಮಾನ ಮಾಡ್ಕೊಂಡೆ ಸರ್. ರಾತ್ರಿ ತೀರ್ಮಾನ ಮಾಡ್ಕೊಂಡ್ರಿ. ಏನ್ ತಂದಿದ್ರಿ? ಪೆಟ್ರೋಲ್ ತಂದಿದ್ರೆ ಏನ್ ತಂದಿದ್ರಿ? ಏನ್ ಹಚ್ಕೊಂಡ್ರಿ? ಪೆಟ್ರೋಲು ತಪ್ಪಲ್ವ? ಹಿಂಗೆಲ್ಲ ಹಚ್ಕೊಳ್ಳೋದು ನ್ಯಾಯ ಕೇಳ್ಬೇಕಾದ್ರೆ ನೀವು ಎಸ್ ದೃಶ್ಯಾವಳಿಯಲ್ಲಿ ಈಗ ಗಮನಿಸ್ತಾ ಇದ್ರಿ, ಕಂಪ್ಲೀಟ್ ಆಗಿ ಕೂದಲು ಭಾಗ ಎಲ್ಲ ಸುಟ್ಟು ಕರಕಲಾಗ್ಬಿಟ್ಟಿದೆ. ಅದನ್ನು ಗಮನಿಸ್ತಾ ಇದ್ರಿ. ಇದೇ ಭಾಗ ಎಲ್ಲವೂ ಕೂಡ ಸುಟ್ಟು ಹೋಗ್ಬಿಟ್ಟಿದೆ. ಬಟ್ಟೆ ಎಲ್ಲವೂ ಕೂಡ ಸುಟ್ಟು ಕರಕಲಾಗಿರುವಂಥದ್ದು. ಅಂದರೆ ಇದು ಮಂಡ್ಯ ಡಿ ಸಿ ಕಚೇರಿಯ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಇನ್ನು ಡಿ ಸಿ ಅವರನ್ನ ಭೇಟಿ ಆಗಬೇಕು ಅಂತ ಹೇಳಿ ಬಂದಿರ್ತಾರೆ. ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸ್ತಾ ಇದ್ದಾರೆ. ಜಮೀನು ವ್ಯಾಜ್ಯ ಇರುತ್ತೆ, ಆ ಸಂಬಂಧವಾಗಿ ಡಿ ಸಿ ಅವರನ್ನ ಭೇಟಿ ಆಗಬೇಕು, ಏನಾದರೂ ಪರಿಹಾರ ಸಿಗುತ್ತೆ ಅನ್ನುವಂತಹ ಕಾರಣವಾಗಿ ಬಂದಿರ್ತಾರೆ. ಬಟ್ ಬಹಳಷ್ಟು ಬಾರಿ ಈ ರೀತಿಯಾಗಿ ವ್ಯಾಜ್ಯ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಅಧಿಕಾರಿಗಳು ನಿರ್ಲಕ್ಷ್ಯವನ್ನು ವಹಿಸಿದ್ದಾರೆ ಅನ್ನುವಂತಹ ಸಂಬಂಧವಾಗಿ ನನಗೆ ಯಾವುದೇ ರೀತಿಯಾದಂತಹ ಪರಿಹಾರವನ್ನು ಅಥವಾ ನ್ಯಾಯ ಒದಗಿಸುವಂತಹ ಕೆಲಸ ಆಗ್ತಾ ಇಲ್ಲ ಅನ್ನುವಂತಹ ಕಾರಣಕ್ಕೋಸ್ಕರ ಈ ರೀತಿಯಾಗಿ ಅವರು ಪೆಟ್ರೋಲ್ನ ಸುರಿದುಕೊಂಡು ಆತ್ಮಹತ್ಯೆ ಯತ್ನವನ್ನ ಕೂಡ ಮಂಡ್ಯ ಜಿಲ್ಲಾಧಿಕಾರಿಯ ಕಚೇರಿ ಮುಂಭಾಗದಲ್ಲಿ ಆಗಿರುವಂತಹ ಘಟನೆ ಇದು. ಆ ಸಂದರ್ಭದಲ್ಲಿ ಅಲ್ಲೇ ಇದ್ದಂತಹ ಜನರು ಏನ್ ಮಾಡ್ತಾರೆ, ಅವರನ್ನ ರಕ್ಷಣೆ ಮಾಡುವಂತಹ ಕೆಲಸವನ್ನು ಕೂಡ ಮುಂದಾಗ್ತಾರೆ. ಆನಂತರವಾಗಿ ಅವರನ್ನ ಮಿಮ್ಸ್ ಆಸ್ಪತ್ರೆಗೂ ಕೂಡ ಈಗಾಗಲೇ ದಾಖಲು ಮಾಡಲಾಗಿದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಹೆಚ್ಚಿನ ಮಾಹಿತಿಯನ್ನ ಕೂಡ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಬಾಲಕೃಷ್ಣ. ಎಸ್, ಏನಿದು ವ್ಯಾಜ್ಯ ವಿಚಾರ ಅಂತ ಹೇಳಿ, ಈತ ಯಾರು, ಎಷ್ಟೊತ್ತಿಗಾಗಿರುವಂತಹ ಘಟನೆ, ಏನ್ ಕಂಪ್ಲೀಟ್ ಆದಂತಹ ಮಾಹಿತಿ ಇದೆ? ಸುಮಾ, ಏನಂದ್ರೆ ಈತ KR ಪೇಟೆ ತಾಲೂಕು ಮೂಡನಹಳ್ಳಿ ಗ್ರಾಮದವನು. ಈತ ಸುಮಾರು ದಿನದಿಂದನೂ ಕೂಡ ಸರ್ಕಾರಿ ಕಚೇರಿಗಳಿಗೆ ಅಲಿತಾ ಇದ್ದ. ಅಂದ್ರೆ ತನ್ನ ಜಮೀನಿನ ವ್ಯಾಜ್ಯ ಇತ್ತು, ಅದಕ್ಕೋಸ್ಕರ ಅಲಿತಾ ಇದ್ದ. ಅವನು ಏನೋ ಇವತ್ತು ಮಂಡ್ಯದ ಡಿಸಿ ಕಚೇರಿ ಎದುರುಗಡೆ ಇರುವಂತಹ ಪಾರ್ಕ್ ನಲ್ಲಿ ಕುಳಿತುಕೊಂಡಿದ್ದ ಅಂತಾನು ಕೂಡ ಸ್ಥಳೀಯರು ಹೇಳ್ತಾ ಇರುವಂತದ್ದು. ಸುಮಾರು ಬೆಳಿಗ್ಗೆಯಿಂದನೂ ಕೂಡ ಆತ ಡಿಸಿ ಪಾರ್ಕ್ ಹತ್ರನೇ ಕೂತಿದ್ದ. ನೆನ್ನೆನೂ ಕೂಡ ಇಲ್ಲೇ ಬಂದು ಕೂತಿದ್ದ ಅಂತಾನು ಕೂಡ ಹೇಳ್ತಾರೆ. ಇವತ್ತು ಕೂತಿದ್ದವನು ಏಕಾಏಕಿ ಪೆಟ್ರೋಲ್ ನ ಮೈ ಮೇಲೆ ಸುರ್ಕೊಂಡು ಬೆಂಕಿ ಹಚ್ಚಿದ್ದಾನೆ. ಬೆಂಕಿ ಹಚ್ಕೊಂಡು ಆತ ಓಡ್ ಬರ್ತಾ ಇದ್ದ ಬೆಂಕಿ ಹಚ್ಕೊಂಡು. ಇದರಿಂದ ಸ್ಥಳೀಯರು ನೋಡಿ ಆತನ ಕೆಳಗಡೆ ಕೆಡವಿ ನೀರನ್ನ ಹಾಕಿ ನಂದಿಸಿದ್ದಾರೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಆಗ್ಬೇಕಾದಂತ ಒಂದು ಅನಾಹುತ ಪ್ರಾಣನೇ ಹೋಗ್ತಿತ್ತು ಅಂತ ಹೇಳ್ತಾರೆ. ಆದ್ರೆ ಸ್ಥಳೀಯರಿಂದ ಆತನನ್ನ ರಕ್ಷಣೆ ಕೂಡ ಮಾಡಲಾಗಿದೆ. ಒಟ್ಟಾರೆ ಹೇಳ್ಬೇಕು ಅಂದ್ರೆ ಆತ ಜಮೀನಿನ ವ್ಯಾಜ್ಯದಲ್ಲಿ ಬೇಸತ್ತು ಈ ರೀತಿ ಮಾಡ್ಕೊಂಡಿದ್ದಾನೆ ಅಂತಾನು ಕೂಡ ಹೇಳ್ತಾ ಇರುವಂತದ್ದು. ಈಗ ಆತನನ್ನ ಏನು ಆಂಬ್ಯುಲೆನ್ಸ್ ಅಲ್ಲಿ ಮಂಡ್ಯದ ಮಿಮ್ಸ್ ಆಸ್ಪತ್ರೆಗೆ ದಾಖಲಿಸಲಾಗಿದೆ. ಮತ್ತೆ ಪೊಲೀಸರು ಕೂಡ ಅದನ್ನ ತನಿಖೆ ಮಾಡ್ತೀವಿ, ಮತ್ತೆ ಪ್ರಕರಣನ ದಾಖಲಿಸ್ಕೋತೀವಿ ಅಂತ ಕೂಡ ಹೇಳ್ತಾ ಇರುವಂತದ್ದು. ಒಟ್ಟಾರೆ ಇದು ಜಿಲ್ಲಾಡಳಿತಕ್ಕೆ ಒಂದು ದೊಡ್ಡ ತಲೆನೋವು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ಇವರು ಜಿಲ್ಲಾಡಳಿತದಲ್ಲಿ ಯಾವ ಅಧಿಕಾರಿ ಏನ್ ತಪ್ಪು ಮಾಡಿದಾರೋ, ಅವನಿಗೆ ಏನ್ ನ್ಯಾಯ ಸಿಕ್ಕಿಲ್ವೋ ಅದು ಈಗ ಏನು ಜಿಲ್ಲಾಧಿಕಾರಿಗಳ ಒಂದು ಇದರಿಂದ ಅಷ್ಟೇ ಪರಿಶೀಲನೆಯಿಂದ ಅಷ್ಟೇ ಗೊತ್ತಾಗಬೇಕಾಗಿದೆ. ಕುಸುಮ, ಎಸ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ. Thank you.